Okay, yes, next we are moving to DNA. Okay, yes, ಬಹಳಷ್ಟು ಹುಡುಗರಿಗೆ DNA ಅನ್ನೋದಕ್ಕೆ ಕ್ವಿಕ್ ಫ್ಯಾಮಿಲಿಯರ್ ಆಗ್ತಾರೆ. ಅದೇ ಅದರದ್ದು ಲಾಂಗ್ ಫಾರ್ಮ್ ಹೇಳಿದಾಗ ಸ್ವಲ್ಪ ಇನ್ನು ಅನ್ಅವೇರ್ ಅನ್ನಂಗೆ ಮಾಡ್ತಾರೆ. ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ acid. Okay, DNA stands for deoxyribonucleic acid. Okay, ಇದನ್ನ ನಾವೇನ ಕರಿತೀವಿ ಅಂತಂದ್ರೆ ಕೆಮಿಕಲ್ ಬೇಸಿಸ್ ಆಫ್ ಲೈಫ್ ಅಂತ ಕರಿತೀವಿ. ಕೆಮಿಕಲ್ ಬೇಸಿಸ್ ಆಫ್ ಲೈಫ್. ಹೋದ ವರ್ಷ ಒಂದು ಕಲ್ತಿರ್ತೀರ ಯಾವುದು ಫಿಸಿಕಲ್ ಬೇಸಿಸ್ ಆಫ್ ಲೈಫ್ ಅಂತ. ಯಾವ್ದನ್ನ ಫಿಸಿಕಲ್ ಬೇಸಿಸ್ ಆಫ್ ಲೈಫ್ ಅಂತ ಕರಿತೀವಿ? ಪ್ರೋಟೋಪ್ಲಾಸಮ್ ಆರ್ one cell. Component of one cell or protoplasm is called physical basis of life. Okay, in a DNA that is said to be chemical basis of life ಅಂತ ಹೇಳ್ತೀವಿ. Okay, yes. ಈಗ ಒಂದ್ ಕಡೆ ನೋಡ್ಬೇಕಪ್ಪ ಅಂದ್ರೆ DNA is a long polymer of deoxyribonucleotides. DNA is a long polymer or chain. Okay, long polymer or chain of deoxyribonucleotides. Deoxyribonucleotides. Okay, yes. ಈ ಕಂಪ್ಲೀಟ್ DNA ನ ನಾವೇನಪ್ಪ ಅಂತಂದ್ರೆ ಬ್ರೇಕ್ ಮಾಡ್ಕೊಂತ ಹೋದ್ರೆ we will get deoxyribonucleotide. Okay, yes, the length of DNA depends on number of nucleotides present in it. The length of DNA depends upon number of nucleotides present in it. Okay, ಅದರೊಳಗೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ಅದರ ಮೇಲೆ ಅದು ಡಿಪೆಂಡ್ ಇರುತ್ತೆ. ಓಕೆ, ಎಸ್, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ. Okay, yes, please remember bacteriophage lambda idu bacteria alla idu virus. Bacteriophage lambda has 48,502 base pairs. ಇಷ್ಟು ಏನಪ್ಪಾ ಅಂದ್ರೆ ಬೇಸ್ ಪೇರ್ಸ್ ಇರುತ್ತೆ ಈ ವೈರಸ್ ಒಳಗೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ E. coli, Escherichia coli. Again, it is a bacteria. ಇದರೊಳಗೆ number of nucleotides, that is 4.6 into 10 raised to 4.6 into 10 raised to 6 base pairs. Okay, yes. ಅದೇ ತರ ಇನ್ನೊಂದು ನೋಡೋದಾದ್ರೆ ಬ್ಯಾಕ್ಟೀರಿಯೋಫೇಜ್ ಥೀಟಾ 174. ಅಗೇನ್ ಇಟ್ ಈಸ್ ಅನದರ್ ವೈರಸ್. ಬ್ಯಾಕ್ಟೀರಿಯೋಫೇಜ್ ಓಕೆ ಥೀಟಾ 174 ಅದರ ಹೆಸರೇ ಅದು. has 5,386 nucleotides. Okay, yes. ಅದೇ ತರ ನೀವು ಹ್ಯೂಮನ್ ಜೀನೋಮ್ ಬಂದ್ರೆ ದಟ್ ಈಸ್ ಹೆಪ್ಲಾಯ್ಡ್ ಹೇಳೋದು. ಹ್ಯೂಮನ್ ಜೀನೋಮ್ ದಟ್ ಈಸ್ ಹೆಪ್ಲಾಯ್ಡ್ ಸೆಟ್ ಒಳಗೆ ಬಂದ್ರೆ ಓಕೆ ಎಸ್ 3.3 into 10 raised to 9 base pairs. 3.3 into 10 raised to 9 base pairs.
ಓಕೆ ಎಸ್ ಅಂದ್ರೆ ಲೆಂತ್ ಒಂದೊಂದು ಆರ್ಗ್ಯಾನಿಸಮ್ಗೂ ಡಿಫರೆನ್ಸ್ ಆಗುತ್ತೆ. ಅದು ಅದ್ರ ಮೇಲೆ ಮೇನ್ಲಿ ಏನಪ್ಪಾ ಅಂದ್ರೆ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟು ಪ್ರೆಸೆಂಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ ಎಸ್ ಇನ್ನ ಸ್ವಲ್ಪ ಈ ನ್ಯೂಕ್ಲಿಕ್ ಆಸಿಡ್ ಡಿಎನ್ಎ ಲೊಕೇಶನ್ ಬಂದ್ರೆ ಎಸ್ ಇನ್ ಯುಕ್ಯಾರಿಯೋಟ್ಸ್. Okay, is major amount of DNA found in nucleus. Major amount of DNA present in nucleus. Okay, eukaryotes DNA that is to be present in nucleus. In a even same in eukaryotes, some amount of DNA present in okay is ಹೋದ ವರ್ಷ ನೀವು ಕಲ್ತಿದ್ದೀರಾ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಡಿಎನ್ಎ ಎಲ್ಲೆಲ್ಲಿದೆ. ಓಕೆ ಇಸ್ ಪ್ರೆಸೆಂಟ್ ಇನ್ ಒಂದು ಕ್ಲೋರೋಪ್ಲಾಸ್ಟ್, ಇನ್ನೊಂದು ಮೈಟೋಕಾಂಡ್ರಿಯಾ. ಕ್ಲೋರೋಪ್ಲಾಸ್ಟ್ and mitochondria. Okay, ಕ್ಲೋರೋಪ್ಲಾಸ್ಟ್ ಮತ್ತೆ ಮೈಟೋಕಾಂಡ್ರಿಯಾ ಒಳಗೂ ನಾವು ಡಿಎನ್ಎ ಇರೋದನ್ನ ನೋಡಿ. ಓಕೆ ಎಸ್ ಇನ್ನು ಇದರ ಜೊತೆಗೆ ಅದೇ ಬ್ಯಾಕ್ಟೀರಿಯಲ್ ಸೆಲ್ ಬಂದ್ರೆ ಇನ್ ಪ್ರೊಕ್ಯಾರಿಯೋಟ್ಸ್. ಓಕೆ ಎಸ್ ದಿ ಡಿಎನ್ಎ found in cell cytoplasm as a nucleoid. Okay, yes, cell cytoplasm ಒಳಗಿರುತ್ತೆ, ಅದನ್ನ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. Okay, cell cytoplasm as nucleoid as well as some amount present in plasmid. Some amount present in plasmid. Okay, yes. ಇಷ್ಟು ನಾವೇನಪ್ಪಾ ಅಂತಂದ್ರೆ ಇಂಟ್ರೊಡಕ್ಷನ್ ಒಳಗೆ ಹೇಳ್ಬೋದು. Okay, DNA is a long polymer or chain of deoxyribonucleotides. Length of DNA depends upon number of nucleotides present in it. ಅಂದ್ರೆ ಲೆಂತ್ ಏನಂದ್ರೆ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ಡಿಫರೆನ್ಸ್ ಆಗುತ್ತೆ. ಅದು ಮೇನ್ಲಿ ಅದರೊಳಗೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ ದಟ್ ಹ್ಯಾಸ್ ಎ ವೈರಸ್ ಹ್ಯಾವಿಂಗ್ 48,502 ಬೇಸ್ ಪೇರ್ಸ್, ಇವೆಲ್ಲ 1 ಮಾರ್ಕಿಗೆ ನಿಮಗೆ ಬಂದ್ರೆ ಬರಬಹುದು. ಓಕೆ, ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮ್ ಈ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಬಹಳ ಇಂಪಾರ್ಟೆಂಟ್. ರೀಸನ್ ಏನಂದ್ರೆ 5 ಮಾರ್ಕಿನ 2 ಕ್ವಶನ್ ಬರುತ್ತೆ ಈ ಚಾಪ್ಟರ್. ಓಕೆ, 5 ಮಾರ್ಕ್ಸ್ 2 ರಾಂಗ್ ಆನ್ಸರ್ ಕ್ವಶನ್ ಬರೋದಕ್ಕೆ ಬಹಳ ಇಂಪಾರ್ಟೆಂಟ್. ಇನ್ನ ಇವೆಲ್ಲ 1 ಮಾರ್ಕಿಗೆ ಬಹಳಷ್ಟು ಬರೋ ಚಾನ್ಸ್ ಇದೆ. ಇವನ್ ಎಂಟ್ರೆನ್ಸ್ ಎಕ್ಸಾಮ್ ನೊಳಗೆ ಬ್ಯಾಕ್ಟೀರಿಯೋಫೇಜ್ ಥೀಟಾ ದಟ್ ಹ್ಯಾಸ್ 174 ಹ್ಯಾಸ್ 5386 ನ್ಯೂಕ್ಲಿಯೋಟೈಡ್ಸ್. ಹ್ಯೂಮನ್ ಜೀನೋಮ್ ಓಕೆ ದಟ್ ಇಸ್ ಟು ಹೆಪ್ಲಾಯ್ಡ್ ಸೆಟ್ ನೀವು ಬಂದಾಗ 3.3 into 10⁹ ಬೇಸ್ ಪೇರ್ಸ್. ಅದೇ ಲೊಕೇಶನ್ ಡಿಎನ್ಎ ಎಲ್ಲಿರುತ್ತೆ ಅಂತ ನೋಡಿದ್ರೆ ಮೇಜರ್ ಅಮೌಂಟ್ ಆಫ್ ಡಿಎನ್ಎ ದಟ್ ಇಸ್ ಟು ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ಓಕೆ, ಅದಕ್ಕೆ ಇಲ್ಲಿ ಬೆಂಡಾ ಅನ್ನೋ ಒಬ್ರು ಸೈಂಟಿಸ್ಟ್ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನ್ಯೂಕ್ಲಿಕ್ ಆಸಿಡ್ ಅಂತ ಹೆಸರು ಕೊಡ್ಲಿಕ್ಕೆ ಅದು ಒಂದು ಕಾರಣ ಇದೆ. ಏನು, ನ್ಯೂಕ್ಲಿಯಸ್ ಒಳಗಿರೋದು ಪ್ಲಸ್ ಎಸಿಡಿಕ್ ಪ್ರಾಪರ್ಟಿ. ಓಕೆ, ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಇದನ್ನ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತೀವಿ. ಯುಕ್ಯಾರಿಯೋಟ್ಸ್ ಮೇಜರ್ ಅಮೌಂಟ್ ಆಫ್ ಡಿಎನ್ಎ ಫೌಂಡ್ ಇನ್ ನ್ಯೂಕ್ಲಿಯಸ್. ಈವನ್ ಇನ್ ಯುಕ್ಯಾರಿಯೋಟ್ಸ್ ಸಮ್ ಅಮೌಂಟ್ ಡಿಎನ್ಎ present in chloroplast, mitochondria, even very small amount found in centrioles ಅಂತಾನೆ ಹೇಳ್ಬೋದು. In prokaryotes, DNA that is to be found in cell cytoplasm as a coiled spherical structure that is called nucleoid, as well as some amount that is to be present in plasmid. Okay, so ಈಗ ನೆಕ್ಸ್ಟ್ ನಾವ್ ಎಲ್ಲಿ ಬರೋಣಪ್ಪ ಅಂತಂದ್ರೆ ಕೆಮಿಕಲ್ ಸ್ಟ್ರಕ್ಚರ್ ಆಫ್ DNA ಬರೋಣ.